ಈ ಸಾರಿ ನೀವು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ. 5 ವರ್ಷ ನೀವು ನಮಗೆ ಬಿಟ್ಟಿರಲ್ಲ, ನಿಮಗಾಗೂ ಎಲ್ಲ ಅನುಭವ ಇದೆ. ಏನ್ ಬಿಜೆಪಿ ಮಾಡಿದೆ ಎಲ್ಲ ನಿಮ್ಗೆ ಅನುಭವ ಇದೆ. ಈಗ ನೀವು ರಾಧಾಕೃಷ್ಣ ಅವರಿಗೆ ಓಟ್ ಕೊಟ್ಟು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ, ಮುಂದಿನ 5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತು. ಅದು ನಾವು ಮಾಡಿ ತೋರಿಸ್ತೇವೆ. ನಾವಿನ್ನೂ ಜೀವಂತಿದ್ದೇವೆ, ಸತ್ತಿಲ್ಲ. ಇನ್ನು ಕೆಲಸ ಮಾಡೋದಕ್ಕೆ ನಾನು ಬದುಕಿದ್ದೇನೆ. ಕೆಲಸ ನಾನು ನಾನು ರಾಜಕೀಯ ಮಾಡೋದು MLA ಆಗೋದು ಅಷ್ಟೇ ಅಲ್ಲ. ನನ್ನ ಗುರಿ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ನನ್ನ ಗುರಿ ಈ ಭಾಗಕ್ಕೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥದ್ದು. ಈ ಭಾಗದಲ್ಲಿ ಬಸವಣ್ಣನ ತತ್ವವನ್ನ ಉಳಿಬೇಕು ಅಂತ ಇದಕ್ಕೆ ಪ್ರಯತ್ನ ಮಾಡತಕ್ಕಂಥ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಇರಬೇಕು ಅಂತ ಹೇಳಿ ನಾವು ಮಾಡತಕ್ಕಂಥ ಕೆಲಸ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾತನ್ನ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಈ ಭಾಗಕ್ಕೆ ಬಿಜೆಪಿ ಎಂದೂ ಯಾವ ಕೆಲಸನೂ ಮಾಡಲ್ಲ. ನೀವು ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ಯಾವ ಕೆಲಸ ಅವ್ರು ಕೊಟ್ಟ, ಅದಕ್ಕೆ ನೀವು ಅದನ್ನ ಮರ್ತು ಬಿಡಿ. ಕಾಂಗ್ರೆಸ್ ಹಸ್ತಕ್ಕೆ ಮತ ಕೊಡ್ರಿ. ಈ ಸಾರಿ ನೀವು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ. 5 ವರ್ಷ ನೀವು ನಮಗೆ ಬಿಟ್ಟಿರಲ್ಲ, ನಿಮಗಾಗೂ ಎಲ್ಲ ಅನುಭವ ಇದೆ. ಏನ್ ಬಿಜೆಪಿ ಮಾಡಿದೆ ಎಲ್ಲ ನಿಮ್ಗೆ ಅನುಭವ ಇದೆ. ಈಗ ನೀವು ರಾಧಾಕೃಷ್ಣ ಅವರಿಗೆ ಓಟ್ ಕೊಟ್ಟು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ, ಮುಂದಿನ 5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತು. ಅದು ನಾವು ಮಾಡಿ ತೋರಿಸ್ತೇವೆ. ನಾವಿನ್ನೂ ಜೀವಂತಿದ್ದೇವೆ, ಸತ್ತಿಲ್ಲ. ಇನ್ನು ಕೆಲಸ ಮಾಡೋದಕ್ಕೆ ನಾನು ಬದುಕಿದ್ದೇನೆ. ಕೆಲಸ ನಾನು ನಾನು ರಾಜಕೀಯ ಮಾಡೋದು MLA ಆಗೋದು ಅಷ್ಟೇ ಅಲ್ಲ. ನನ್ನ ಗುರಿ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ನನ್ನ ಗುರಿ ಈ ಭಾಗಕ್ಕೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥದ್ದು. ಈ ಭಾಗದಲ್ಲಿ ಬಸವಣ್ಣನ ತತ್ವವನ್ನ ಉಳಿಬೇಕು ಅಂತ ಇದಕ್ಕೆ ಪ್ರಯತ್ನ ಮಾಡತಕ್ಕಂಥ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಇರಬೇಕು ಅಂತ ಹೇಳಿ ನಾವು ಮಾಡತಕ್ಕಂಥ ಕೆಲಸ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾತನ್ನ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಈ ಭಾಗಕ್ಕೆ ಬಿಜೆಪಿ ಎಂದೂ ಯಾವ ಕೆಲಸನೂ ಮಾಡಲ್ಲ. ನೀವು ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ಯಾವ ಕೆಲಸ ಅವ್ರು ಕೊಟ್ಟ, ಅದಕ್ಕೆ ನೀವು ಅದನ್ನ ಮರ್ತು ಬಿಡಿ. ಕಾಂಗ್ರೆಸ್ ಹಸ್ತಕ್ಕೆ ಮತ ಕೊಡ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.